ಎಲ್ಲಿ ಹೋದ್ಲಿ ಇವಳು? ಏನೇ ಎಷ್ಟು ದಿವಸ ಆಯ್ತಮ್ಮ ನಿನ್ನ ನೋಡಿ. ಹೇಗಿದೀಯ ನನ್ ಬಂಗಾರ? ಹೇಗಿದೀಯಮ್ಮ? ಈ ಅಮ್ಮನ ಬಿಟ್ಟು ಇಷ್ಟು ದಿವಸ ದೂರ ಇರೋದಕ್ಕೆ ನಿನಗೆ ಹೇಗೆ ಮನಸ್ಸು ಬಂತು ಹೇಳ? ಒಂದು ಫೋನ್ ಮಾಡ್ಲಿಲ್ವಲ್ಲೇ? ಶಾರದಾ, ಅವಳ ಡ್ಯೂಟಿ ಟೆನ್ಷನ್ ನಿನಗೆ ಗೊತ್ತಿಲ್ವೇನೆ? ಏನೇ ಟೆನ್ಷನ್ ಇದ್ರು ನಾನು ಇವಳ ತಾಯಿ ರೀ. ಇವಳಿಗೆ ಏನಾಯ್ತೋ ಏನ್ ಕತೆನೋ ಅಂತ ನಾನು ಎಷ್ಟು ಒತ್ತಾಡಿದ್ದೀನಿ ಗೊತ್ತಾ? ಸರಿ ಸರಿ, ಅವಳಿಗೆ ಬಂದಾಯ್ತಲ್ಲ, ಸ್ವಲ್ಪ ರೆಸ್ಟ್ ಅವಳಿ ಬಿಡೆ. ರೆಸ್ಟ್ ಆಮೇಲೆ ತಗೊಳ್ಳಿ. ನಿನಗೆ ಇಷ್ಟವಾದ ಅಡಿಗೆ ಮಾಡ್ತೀನಿ, ಹೋಗು. ಮೊದ್ಲು ಹೋಗಿ ಫ್ರೆಶ್ ಆಗು, ಹೋಗು. ನೀನ್ ಬಾಮ್ಮ. ನಂದಿನ ರೂಮ್ ಇದು. ಓಕೆ ಓಕೆ. ಮುದುಕ ತಿರ್ಬೋಕಿ ಅನ್ಕೊಂಡೆ, ಪರವಾಗಿಲ್ಲ. ನೋಡಮ್ಮ, ಜೀವನದಲ್ಲಿ ನೀನ್ ಹೇಗಿರ್ಬೇಕು ಅನ್ಕೊಂಡಿದ್ಯೋ ಅದಕ್ಕಿಂತಲೂ ನಾನು ನಿನ್ ಚೆನ್ನಾಗಿ ನೋಡ್ಕೋತೀನಿ. ನೋಡೋ, ಇದೆಲ್ಲ ನನ್ನ ಮಗಳು ಕಿರಣ್ದು. ಇವತ್ತಿನಿಂದ ಇದೆಲ್ಲ ನಿಂದು. ಏನ್ ಗುರು, ನನ್ನನ್ನು ಈ ರೇಂಜ್ಗೆ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ಯಾ? ನೋಡಮ್ಮ, ನನ್ನ ಹೆಂಡತಿಗೆ ಕಿರಣ್ ಅಂದ್ರೆ ತುಂಬಾ ಪ್ರೀತಿ. ನೀನು ಅಷ್ಟೇ. ಮಗಳು ಅನ್ನೋ ಪ್ರೀತಿಗೆ ಕಿಂಚಿತ್ತೂ ಕಡಿಮೆ ಮಾಡಬಾರ್ದು. ಖಂಡಿತ ಗುರು. ಅವಳು ಹಾಕೊಂಡಿರೋ ಒಡವೆ ಮೇಲಲ್ಲ. ಈಗೇನು ನಾನ್ ಅಬೇಸ್ ಮಾಡ್ಬೇಕು ಅಂತ ಇದ್ದಿದ್ದನ್ನ ನೀನೇ ತಂದ್ಕೊಟ್ಟಿದ್ಯಾ? ನೋಡ್ತಾ ಇರು, ಒರಿಜಿನಲ್ ಮಗಳಿರಬಾರ್ದು, ಆ ಲೆವೆಲ್ ಡೌನ್ ಮಾಡ್ತೀನಿ. ಓಕೆನಾ? ಸರಿ ಕಣಮ್ಮ. ಇನ್ನೊಂದ್ಸಲ ಹೊಡಿ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಮೇಡಮ್. ಏನಾಯ್ತು ಮೇಡಮ್? ಬಳ್ಳಾರಿ ಕೇಸು? ಬಳ್ಳಾರಿಲಿ ನನ್ನ ಮೇಲೆ ಕೇಸ? ಯಾರಿಗಿದೆ ಅಷ್ಟೊಂದು ಧೈರ್ಯ? ನೀವು ಕೇಸ್ ಅಟೆಂಡ್ ಮಾಡಕ್ ಹೋಗಿದ್ದು ಬಳ್ಳಾರಿಗೆ ತಾನೆ? ಅದಾ ಆಯ್ತಲ್ಲ. ಮತ್ತೆ ಇಷ್ಟು ದಿವಸ ಆದ್ರೂ ಡ್ಯೂಟಿಗೆ ಬಂದಿಲ್ಲವಲ್ಲ ನೀವು? ಲೀವು ಹಾಕಿರ್ಲಿಲ್ಲ, ಏನಾದ್ರು ಪ್ರಾಬ್ಲಮ್ ಆಯ್ತಾ? ಏನ್ರಯ್ಯ ಒಳ್ಳೆ ಕಳ್ಳಿನ ಕೇಳ್ದಂಗ್ ಕೇಳ್ತಾ ಇದ್ದೀರಾ? ಈ ಸ್ಟೇಷನ್ ಇನ್ಚಾರ್ಜ್ ಯಾರು? ನೀವೇ? ನಾನು ಎಷ್ಟೊತ್ತಿಗೆ ಬೇಕಾದ್ರೂ ಬರ್ತೀನಿ, ಎಷ್ಟೊತ್ತಿಗೆ ಬೇಕಾದ್ರೂ ಹೋಗ್ತೀನಿ. ನಾನು ಯಾರು ಕ್ವಶನ್ ಕೇಳ್ಕೊಡ್ದು. ಏನೋ ಮೇಡಮ್ ಲ್ಯಾಂಗ್ವೇಜ್ ಒಂಥರ ಇಲ್ವಾ? ಏನದು ಗುಸ್ಗುಸು? ಏನಿಲ್ಲ ಮೇಡಮ್. ಸರಿ, ಈ ಲಿಮಿಟ್ಸ್ ಅಲ್ಲಿರೋ ಎಲ್ಲ ಪಿಕ್ ಪಾಕೆಟ್ ಮಾಡೋರು, ಚೈನ್ ಕದಿಯೋರು, ಬೀಗ ಒಡೆಯೋರು, ಬೈಕು ಕಾರ್ನ ಕದಿಯೋರು, ಚೀಟಿಂಗ್ ಮಾಡೋರು, ಕಳ್ಳ ಬಟ್ಟೆ ಸಾರಾಯಣ ಮಾಡೋರು, ಚಿಲ್ಲರೆ ರೌಡಿಗಳು, ಪಿಂಪ್ಗಳು, ಇವ್ರು ಎಲ್ಲ ಇನ್ 2 ಗಂಟೆಯಲ್ಲಿ ನನ್ನ ಮುಂದೆ ಇರಬೇಕು. ಎಲ್ಲಾನು ಕರ್ಸಿ. ಈ ಲಿಮಿಟ್ಸ್ ಅಲ್ಲಿ ಅವ್ರು ಯಾರು ಇಲ್ವಲ್ಲ ಮೇಡಮ್? ಅವ್ರ ಮನ್ಸನ್ ಬದಲಾಯಿಸಿ ನೀವೇ ಒಳ್ಳೆ ದಾರಿ ತಂದಿದ್ದೀರಲ್ಲ. ಒಬ್ರು ಈ ಕೆಲಸ ಬೇರೆ ಮಾಡ್ಬಿಟ್ಟಿದಾರ. ನಮ್ಗೆ ಸ್ಟೇಷನ್ ವರ್ಕೌಟ್ ಆಗಲ್ಲ ಅಂತ ಕಾಣುತ್ತೆ. ಏನ್ ಮಾಡೋದು? ಆದ್ರೆ ಎಲ್ಲಾನು ಕರ್ಸಿ. ಎಸ್. ನಿಮ್ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ನಾನು ಹೇಳ್ಕಳ್ಸಿದ ತಕ್ಷಣ ಇಲ್ಲಿಗೆ ಬಂದಿದ್ದಕ್ಕೆ ತುಂಬಾ ಸಂತೋಷ. ನಮ್ಮ ಪೊಲೀಸ್ನವರಿಂದ ನಿಮಗೆಲ್ಲ ತುಂಬಾ ತೊಂದರೆ ಆಗಿರ್ಬೇಕಲ್ಲ? ವ್ಯಾಪಾರ ಶುರು ಆಗದೆ 9 ಗಂಟೆ ಮೇಲೆ 11 ಗಂಟೆಗೆ ಕ್ಲೋಸ್ ಮಾಡೋ ಅಂತಾರಲ್ಲ ಮೇಡಮ್. ಬೆಂಗಳೂರು ಸಿಟಿ ಹೈಟೆಕ್ ಸಿಟಿ ಆಗ್ಬಿಟ್ಟೈತೆ. ರಾತ್ರಿ ಎಲ್ಲ ಕುಡಿದು ತೂರಾಡ್ಬೇಕು ಅಂತಾರೆ. ಅವ್ರ ಸ್ಯಾಟಿಸ್ಫ್ಯಾಕ್ಷನ್ಗೆ ರಾತ್ರಿ 3 ಗಂಟೆವರೆಗೆ ಅದು ತೆಗಿಬಾರ್ದ ಹೇಳಿ? ಕಸ್ಟಮರ್ಸ್ ನಮ್ ಲಾಡ್ಜ್ಗೆ ಬರ್ಬೇಕಾದ್ರೆ ಫ್ಯಾಮಿಲಿ ಟೈಪ್ ಇರ್ತಾರೆ. ಆಮೇಲೆ ತಾನೇ ಗೊತ್ತಾಗೋದು ಅದು ದಂಧೆ ಕೇಸು ಅಂತ. ಹುಡುಗಿರ್ ಬಾಡಿಗೆಗೆ ಬಿಡೋ ತಪ್ಪು, ರೂಮ್ ಬಾಡಿಗೆಗೆ ಬಿಡೋ ತಪ್ಪೇ. ಇದು ಒಂಥರ ಜನಸೇವೆ ಅಲ್ವೇ? ಒಬ್ನಿಗೆ ಹೊಡೆದು ಇನ್ನೊಬ್ನಿಗೆ ಭೂಮಿ ಕೊಡೋದು, ಒಂದ್ ಸೈಡ್ 10 ಜನಕ್ಕೆ ಮಾರೋದು ತಪ್ಪೇನಿಲ್ಲ. ಯಾರಿಗ್ ಮಣ್ಣಿನ ಋಣ ಇರುತ್ತೋ ಅವ್ರಿಗೆ ಸೇರುತ್ತೆ. ರಿಯಲ್ ಎಸ್ಟೇಟ್ ಅಲ್ಲಿ ಇವೆಲ್ಲ ಮಾಮೂಲು.
ಜೂಜ್ ಇವತ್ತಿಂದು ನಿನ್ನೆದ ಧರ್ಮರಾಯ ಹೆಂಡತಿನೇ ಆಡಾಟ ಆಡ್ಲಿಲ್ವಾ? ದುಡ್ಡಿರೋರು ಆಡ್ತಾರೆ, ಸೋಲ್ತಾರೆ, ಗೆಲ್ತಾರೆ. ನಾವು ಬರೀ ಟೇಬಲ್ ಕೊಡೋರು. ನಮ್ಗೆ ಯಾಕೆ ಮೇಡಮ್ ಟಾರ್ಚರು? ಸಾಲ ತಗೊಂಡವ್ರಿಗೆ ಸಾಲ ವಾಪಸ್ ಕೊಡಕ್ಕೆ ಮನ್ಸ್ ಬರಕ್ಕಿಲ್ಲ. ಸಾಲ ವಸೂಲಿ ಮಾಡ್ಬೇಕಾರೆ ಅವ್ರ ಕೈಯು ಮುರಿಬೇಕಾಯ್ತದೆ, ಕಾಲು ತೆಗಿಬೇಕಾಯ್ತದೆ. ಇದು ತಪ್ಪ ಮೇಡಮ್? ಹೇಳಿ ಮೇಡಮ್, ಹೇಳಿ. ನಿಜ ನಿಜ, ನೀವೆಲ್ಲ ಹೇಳ್ತಿರೋದು ಮಾಡ್ತಿರೋದು ಇದ್ಯಾವುದು ತಪ್ಪಲ್ಲ. ನಿಮ್ಮೆಲ್ರ ಕಷ್ಟ ಏನು ಅಂತ ನನಗೆ ಅರ್ಥ ಆಗುತ್ತೆ. ಆದ್ರೆ ನಿಮ್ಗಳ ಹಾಗೆ ನಾನು ಕಷ್ಟಪಟ್ಟು ಲಕ್ಷಾಂತರ ರೂಪಾಯಿನ ಸುರಿದು ಈ ಸೀಟಲ್ಲಿ ಕೂತಿದ್ದೀನಲ್ಲ, ನಿಮ್ಮಗಳಿಂದ ನನಗೇನು ಉಪಯೋಗ? ಅಂದ್ರೆ ನೀವು ಕೇಳ್ತಿರೋದು ಮನ್ಸಿನ ಹೋದ್ಸಲ ಕೂತ್ಕೊಂಡು ಮಾತಾಡೋಣ ಅಂದ್ರೆ ಕ್ಯಾಕರ್ ಸುಗಿದ್ಬಿಟ್ರೆ. ಹಾ ನಾನು ಅವತ್ತೇ ಕೇಳಿದಿದ್ರೆ ಸಸ್ತಾ ರೇಟ್ಗೆ ಕುದುರಿಸ್ಬಿಡ್ತಿದ್ರಿ. ಒಂದು ಚಿಕ್ಕ ಚಮಕ್ ಕೊಟ್ನಲ್ಲ, ಅದಕ್ಕೆ ಎಲ್ಲ ಹೆದರ್ಕೊಂಡ್ ಬಂದ್ಬಿಟ್ಟಿದ್ದೀರಾ. ನೋಡಿ, ಬಾರ್ಗೇನ್ ಅನ್ನೋದೇ ಇಲ್ಲ. ಬರೋ ಪ್ರಾಫಿಟ್ ಅಲ್ಲಿ 50% ನನಗ್ ತಂದ್ಕೊಟ್ಬಿಡ್ಬೇಕು. ಅವಾಗ ನಾನ್ ನಿಮ್ ಹಿಂದೆ ನಿಂತ್ಕೊಂಡು ಕಾವಲ್ ಕಾಯ್ತೀನಿ. ದುಡ್ಡಿನ ವಿಷಯ ಬಿಟ್ಟಾಕೆ ನೀವು ಅಂದ್ರೆ ನಿಮ್ ಉದ್ದಕ್ಕೂ ಸುರಿತೀವಿ. ಏನಂತೀರಪ್ಪ? ಉಳೆ ಮಾತ್ರ ಕೊಡಬಾರ್ದು. ಜಮಾಯಿಸಿ. ಕಿರಣ್ ಬೇಡಿ ಅಂದ್ರೆ ನ್ಯಾಯ, ನೀತಿ, ನಿಷ್ಠೆ, ಕಾನೂನಿಗೆ ಒಂದು ಶಕ್ತಿ, ಧರ್ಮಕ್ಕೆ ಕಿರೀಟ ಅಂತ ಜನ ಇವತ್ತು ನಂಬಿದ್ದಾರೆ. ಅಂಥ ಪವಿತ್ರವಾದ ಸ್ಥಾನದಲ್ಲಿ ನಿಂತು ಹೋರಾಡು ಅಂತ ನಾನು ಹೇಳಿದ್ರೆ ಎಂಜಲ ಕಾಸ ಕೈ ಚಾಚ್ತಾ ಇದೆಯಲ್ಲ. ಯಾರು ಮಾಡದೇ ಇದ್ದಿದ್ದನ್ನ ನಾನ್ ಮಾಡ್ತಾ ಇದ್ದೀನ? ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನನ್ನ ಹತ್ರನೇ ಅಲ್ಲ. ಬೀದಿಲ್ ಹೋಗ್ತಿರೋ ಭಿಕ್ಷುಕರನ್ನು ಬಿಡದೆ ರೋಲ್ ಕಾಲ್ ಮಾಡ್ತಿರೋದು ನನಗ್ ಚೆನ್ನಾಗ್ ಗೊತ್ತು. ಮುಚ್ಚಬಾಯಿ, ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ನಿನ್ನ ನಾಳೆಗೆ ಸೀಳಿಬಿಟ್ಟೇನು. ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಏನ್ ತಿಳ್ಕೊಂಡಿದೀಯಾ? ನಮ್ಮಂಥ ಕಾವಲುಗಾರರು ನಿಯತ್ನಿಂದ ಕೆಲಸ ಮಾಡ್ತಿರೋದ್ರಿಂದ ಜನ ನೆಮ್ಮದಿಯಿಂದ ನಿದ್ದೆ ಮಾಡ್ತಿರೋದು. ಓ, ನನ್ನ ಮಗಳು ಸತ್ಳು, ಆದ್ರೆ ಸೋಲಿಲ್ಲ. ಅವಳನ್ನ ಕತ್ತರಿಸಿ ಹಾಕಿದ್ರೆ ಹೊರತು ಯಾರು ಅವಳನ್ನ ಬಗ್ಸೋಕಾಗಲಿಲ್ಲ. ಸಮಾಜನ ಸ್ವಚ್ಛ ಮಾಡೋ ಅವಳ ಕನಸು, ಅವಳ ಜೊತೆಲಿ ಸಾಯಬಾರ್ದು ಅಂತ ನಾನು ನಿನ್ನನ್ನು ಕರ್ಕೊಂಬಂದೆ. ಆದ್ರೆ ನೀನು ನನ್ನ ಆಸೆ ಆಕಾಂಕ್ಷೆಗಳನ್ನೆಲ್ಲ ಸರ್ವನಾಶ ಮಾಡಿಬಿಟ್ಟಿಲ್ಲೇ, ಸರ್ವನಾಶ ಮಾಡಿಬಿಟ್ಟೆ. ನಿಂದ್ ಒಳ್ಳೆ ಗೋಳ್ ಕಣಯ್ಯ. ಏನೋ ಒಳ್ಳೆ ಟೈಮ್ ಬಂದಿದೆ, ಒಂದ್ 4 ಕಾಸು ಮಾಡ್ಕೊಳ್ಳೋಣ ಅಂತ ನಾನಿದ್ರೆ, ನೀನು ನ್ಯಾಯ, ನೀತಿ, ಧರ್ಮ ಅಂತ ಹೇಳ್ಕೊಂಡು ಒಳ್ಳೆ ಹಳೆ ಅಬ್ಬಯ್ಯ ನಾಯ್ಡು ಸಿನಿಮಾ ಡೈಲಾಗ್ ಹೊಡಿತಾ ಇದೀಯ. ನೋಡಯ್ಯ, ಕಾಲಕ್ಕೆ ತಕ್ಕ ಹಾಗೆ ಬದಲಾಗ್ಬೇಕು. ಇಲ್ಲ ಅಂದ್ರೆ ನಿನ್ ಮಗಳ ತರ ನಾನು ಹೊಗೆ ಹಾಕ್ಸ್ಕೋಬೇಕಾಗುತ್ತೆ. ಅಯ್ಯೋ, ನನಗಿದೆಲ್ಲ ಬೇಕಾ? ನಿನಗೆ ಬೇಡದೆ ಇರಬಹುದು, ಆದ್ರೆ ನನಗ್ ಬೇಕು. ಮಗಳ್ ಸತ್ರು ನಿನಗಿನ್ನೂ ಬುದ್ಧಿ ಬಂದಿಲ್ಲ ಅಂದ್ರೆ ನನ್ನ ಆಸೆ ಈಡೇರ್ಸಕ್ಕಾಗಲ್ಲ ಅಂತ ನಿರೂಪಿಸ್ಬಿಟ್ಟೆ. ಕಿರಣ್ ಬೇಡಿ ಅಂತ ಒಬ್ಬ ಮಗಳಿದ್ಲು, ಅನ್ಯಾಯವಾಗಿ ಅವಳು ಸತ್ತು ಹೋದ್ಲು ಅಂತ ಜನ ಅನ್ಕೊಂಡ್ರು ಚಿಂತೆ ಇಲ್ಲ. ಆದ್ರೆ ನಿನ್ನಂಥ ಕೆಟ್ಟ ರೂಪದಲ್ಲಿ ನನ್ನ ಮಗಳು ಕಿರಣ್ ಬೇಡಿ ಕೆಟ್ಟ ಹೆಸರು ತಗೊಳ್ಳೋದು ನನಗೆ ಇಷ್ಟ ಇಲ್ಲ. ತೊಳಗು, ತೊಲಗಾಚೆ, ಹೊರಟೋಗು, ಹೊರಟೋಗು. ಆಯ್ತಯ್ಯ, ಅದಕ್ಕೆ ಯಾಕೆ ಒಳ್ಳೆ ವಜ್ರಮುನಿ ತರ ಕೂಗಾಡ್ತಾ ಇದೀಯಾ? ಅಯ್ಯ, ಮಾಯಾ ಬಜಾರ್ ನಾಟಕದಲ್ಲಿ ಆಕ್ಟ್ ಮಾಡಿದ್ದು ಏನು? ಇಷ್ಟೊಂದು ಓವರ್ ಆಗಿ ಆಕ್ಟ್ ಮಾಡ್ತಾನೆ. ಬಂದು ದೊಡ್ಡ ವಾಹನ ಇಟ್ಕೊಂಡಿದ್ದೀರ, ಏನೋ ಗೊತ್ತಾಗೋದಿಲ್ಲ ರೇ ಅಣ್ಣ. ಇವನಿಗಂತೂ ತಿರುಪ್ತಿ ತಿಮ್ಮಪ್ಪನೇ ಗತಿ. ಡ್ರಾಪ್ ಪ್ಲೀಸ್, ಎಕ್ಸ್ಕ್ಯೂಸ್ ಮೀ. ಸ್ಟಾಪ್ ಸ್ಟಾಪ್ ಸ್ಟಾಪ್. ಆಟೋ. ಏ,
ನಾನ್ ಬದುಕಿ ಈ ಭೂಮಿ ಮೇಲೆ ಇನ್ನು ಒಳ್ಳೆ ಕೆಲಸ ಮಾಡಬೇಕು ಅಂತ ಅವನ ಇಚ್ಛೆ ಅನ್ಸುತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ಸ್ ಅಗೇನ್ ಮೇಡಮ್.